ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ಎಕ್ಸ್ಪೈರಿ ತುಂಬಾ ಒಳ್ಳೆ ಎಕ್ಸ್ಪೈರಿ ಇದೆ, ಓಕೆನಾ. ಸೊ ಚೆನ್ನಾಗಿ ಕೊಟ್ಟಿದೆ ಎಕ್ಸ್ಪೈರಿ, ಅದಕ್ಕೆ ಹೇಳೋದು ಯಾವಾಗಲೂ ನೀವು ನಾನು ಅದೇ ಹೇಳ್ತಿರ್ತೀನಲ್ಲ, ನೀವು ನೋಡಿ ಇಲ್ಲೊಂದು ದಿನ ಎಸ್ ಎಲ್ ತೊಗೊಂಡಿರ್ತಾರೆ, ಇಲ್ಲೊಂದು ದಿನ ಎಸ್ ಎಲ್ ತೊಗೊಂಡ್ರಿ, ಇಲ್ಲೊಂದು ಎಸ್ ಎಲ್ ತೊಗೊಂಡ್ರಿ, ಇಲ್ಲಿ ಎಸ್ ಎಲ್ ತೊಗೊಂಡ್ರಿ, ಟೋಟಲ್ ಒಂದು 4 ದಿನ ಎಸ್ ಎಲ್ ತೊಗೊಂಡಿದ್ದೀರಾ ಅಂದ್ಕೊಡಿ, ಓಕೆನಾ. 4 ದಿನ ಎಸ್ ಎಲ್ ತೊಗೊಂಡಾಗ 4 ದಿನದ ಒಂದೇ ನಿಮಗೆ ಟಾರ್ಗೆಟ್ ಕೊಡುತ್ತೆ. ಬಟ್ ನಮ್ದು ಏನಿದೆ ಡೈಲಿ 100 ರೂಪೀಸ್ ಟಾರ್ಗೆಟ್ ಇದೆ, ಓಕೆನಾ. ನಾವಿಲ್ಲಿ 100 200 ತೊಗೊಳಕ್ಕೆ ಕೂತ್ಕೊಳಂಗಿಲ್ಲ. ಸೊ ನಿಮ್ಮ ಟಾರ್ಗೆಟ್ ಏನು ಬುಕ್ ಮಾಡ್ಕೊಂಡ್ಮೇಲೆ ನೀವೇನೋ 5 ಲಾಟ್ ಇಟ್ಟಿರ್ತೀರಲ್ಲ, ಬೇಕಾದರೆ ಕ್ಯಾರಿ ಫಾರ್ವರ್ಡ್ ಒಂದು ಲಾಟನ್ನು ಫರ್ದರ್ ನೀವು ತೊಗೊಂಡು ಹೋಗ್ಬೋದು. ಅದಕ್ಕೆ ನಾನು ನಿಮಗಿಲ್ಲಿ 6:30ಗೆ ನಾನು ಬುಕ್ ಮಾಡಲಿಕ್ಕೆ ಹೇಳಿಲ್ಲ. ನಾನು ಎನಲೈಸಿಸಲ್ಲಿ ಏನು ಹೇಳಿದ್ದೆ, ನಾನು ಅಟ್ಲೀಸ್ಟ್ ಒಂದು 6:30ವರೆಗೂ ಬರುತ್ತೆ ಅಂತ ಹೇಳಿದ್ದೆ. ಬಟ್ ನಾನು 5:30 ಬಂದಾಗ ನಾನು ನಿಮ್ಗೆ ಬುಕ್ ಮಾಡ್ಕೊಳ್ಳಿಕ್ಕೆ ಮೆಸೇಜ್ ಹಾಕಿದ್ದೆ ಟೆಲಿಗ್ರಾಮಲ್ಲಿ. ಒಳ್ಳೆ ಎಕ್ಸ್ಪೈರಿ ಅನ್ಕೋತೀನಿ, ಯಾಕಂದರೆ ಎಕ್ಸ್ಪೈರಿ ದಿನಲ್ಲಿ ಇಂಥ ದಿನ ಸಿಕ್ಬಿಟ್ರೆ ಒಳ್ಳೆ ಹಬ್ಬನೇ. ಬಟ್ ಸ್ಲೋ ಆಗಿ ಬಂದಿದೆ, ಇಲ್ಲ ಅಂತಿಲ್ಲ. ಬಟ್ ನಮ್ಮದೇನಿದೆ ಡೌನ್ ಟ್ರೆಂಡಲ್ಲೇ ಇದೆ, ಯಾವುದೂ ಅಂತ ಕ್ಯಾಂಡಲ್ ಫಾರ್ಮೇಷನ್ ಆಗಿದ್ದಿಲ್ಲ, ಏನೂ ಇಲ್ಲ ಬೈ ಮಾಡೋ ಅಂಥದ್ದು. ಬಟ್ ಇಲ್ಲೊಂದು ಕಾಣಿಸ್ತಾ ಇತ್ತು ಈ ಲೆವೆಲಲ್ಲಿ ಶೋರ್ ಇತ್ತು. ಸೊ ಇಲ್ಲಿಂದ ತುಂಬಾ ಒಳ್ಳೆ ಬಿದ್ದಿದೆ. ಬಟ್ ಇಲ್ಲಿವರೆಗೂ ಚೆನ್ನಾಗೇ ಬಂದಿದೆ ಮಾರ್ಕೆಟ್, ಓಕೆನಾ. ಸೊ ನಾನು ಔಟ್ ಆಫ್ ಸ್ಟೇಷನ್ ಇರ್ತೀನಿ, ಡೈರೆಕ್ಟಾಗಿ ಒಮ್ಮೆ ನಿಮಗೆ 18ಕ್ಕೆ ಮಂಡೇಗೆ ನಿಮಗೆ ಅನಲೈಸಿಸ್ ಸಿಗೋದು. ಅದಕ್ಕಾಗಿ ನಾನು ನಿಮ್ಗೆ 1 ವೀಕಲ್ಲಿ ನಾನು ನಿಮಗೆ 1 ವೀಕಿಂದೇ ನಾನು ನಿಮ್ಗೆ ಟಾರ್ಗೆಟ್ ಕೊಟ್ಬಿಡ್ತೀನಿ. ಬಟ್ ನಾನು ಮಂತ್ಲಿ ಎಕ್ಸ್ಪೈರಿದಲ್ಲೂ ಹೇಳಿದ್ದೆ, ಮಂತ್ವರೆಗೂ ಇಲ್ಲಿ ಏನಾದರೂ 23,200ವರೆಗೂ ಬರೋ ಚಾನ್ಸಸ್ ಇದೆ ಅಂತ. ಬಟ್ ಇವತ್ತೇ 400 300 350ವರೆಗೂ ಬಂದೇ ಬಿಡ್ತು, ಓಕೆನಾ. ಸೊ ಗ್ಯಾಪ್ ಫಿಲ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದ್ದೆ. ಬಟ್ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಸಮ್ಟೈಮ್ಸ್ ಹೀಗೆ ಮಾರ್ಕೆಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಬಂದೇ ಬರುತ್ತೆ, ಇದೇ ರೀತಿ ಈ ಗ್ಯಾಪನ್ನು ಫಿಲ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ. ನಿನ್ನೆದು ಅನಾಲಿಸಿಸ್ ಒಂದು ಸತಿ ನೋಡ್ಕೊಂಡ್ಬಿಡಿ. ಬಟ್ ಇವತ್ತೇ ಬಂದಿದೆ, ಪರವಾಗಿಲ್ಲ. ಸೊ ನಾಳೆ ವೀಕ್ ಅನಾಲಿಸಿಸು ಹೇಳಿಬಿಡ್ತೀನಿ, ಓಕೆನಾ. ಅಕಸ್ಮಾತ್ ಏನಾದರೂ 320 ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಓಕೆನಾ. 320 ನಾಳೆ 320 ಬ್ರೇಕ್ ಆಯಿತು ಅಂದ್ಕೊಳ್ಳಿ. ಫರ್ದರ್ ನಾವು ಏನು ಮಾಡೋಣ ಮತ್ತೆ, ಯಾಕಂತಂದರೆ ಇಲ್ಲೊಂದು ಸೈಕಾಲಜಿಕಲ್ ನಂಬರ್ ಬರುತ್ತೆ ಎಲ್ಲಿ ಅಂತಂತಂದರೆ 23,000, ಓಕೆನಾ. ಸೊ ಇಲ್ಲಿಂದ ಇಲ್ಲಿಗೆ 300 ಪಾಯಿಂಟ್ ಇದೆ. ನಾವು ಈ ಸೈಕಾಲಜಿಕಲ್ ನಂಬರ್ ಹತ್ರ ನಿಮಗೆ ಗೊತ್ತೇ ಇದೆ, ಒಂದು 50 ರೂಪಾಯಿ ಮೇಲ್ಗಡೆ ನೀವು ಬುಕ್ ಮಾಡ್ಕೋಬೇಕು ಅಂತ. ಸೊ ಅದು ಬೈ ಚಾನ್ಸ್ ಈ ವೀಕಿಂದ ಹೇಳ್ತಾ ಇದ್ದೀನಿ ನಾನು ನಿಮಗೆ 300 ಪಾಯಿಂಟು. ಫರ್ದರ್ ಇದ್ರದ್ದು ಏನಾದರೂ ಕೆಳಗೆ ಬಂದರೆ 22,900 22,950, ಓಕೆ, ಈ ರೀತಿ ಟಾರ್ಗೆಟ್ ಬರ್ತಾಯಿದೆ. ಓವರಾಲ್ ನೋಡಬೇಕು ಅಂತಂತಂದರೆ 22,600ವರೆಗೂ ಬಂದರೂ ಬರುತ್ತೆ, ಹೇಳಿಕ್ಕಾಗಲ್ಲ. ಬಟ್ ಇದೇನು ತೊಗೊಳೋದು ಬೇಡ, ನಾವು ಜಸ್ಟ್ ನೀವು ನೆಕ್ಸ್ಟ್ ವೀಕ್ವರೆಗೂ ಅಂದರೆ 18ನೇ ತಾರೀಕಿನವರೆಗೂ ಬೇಕಾದರೆ ಇದನ್ನು ನೀವು ಟಾರ್ಗೆಟ್ ಮಾಡ್ತಾಯಿರಿ. ಅದಾದ ತಕ್ಷಣ ಈಗ ನಾನು 18ಕ್ಕೆ ರಿಟರ್ನ್ ಆಗ್ತೀನಲ್ಲ, ಅವಾಗ ಎಕ್ಸ್ಪೈರಿ ಇರುತ್ತೆ, ಮತ್ತು ನಾನು ಕೊಡ್ತೀನಿ. ಬಟ್ ಇಲ್ಲಿವರೆಗೂ ನೀವು ಟಾರ್ಗೆಟ್ ಮಾಡ್ತಾಯಿರಿ. ಲಾಸ್ಟ್ ಅಂತಂದರೆ 22,900ವರೆಗೂ ಹೋಗೋ ಚಾನ್ಸಸ್ ಇದೆ ಈ ವೀಕಲ್ಲಿ. ಯಾಕಂತಂದರೆ ಇದು ಇವತ್ತಿನ ದಿನವೇ ನಿಮಗೆ ಒಳ್ಳೆ ಎಷ್ಟು ಇಲ್ಲ ಅಂತಂದರೆ ಒಂದು 700 ಪಾಯಿಂಟ್ ಕೊಟ್ಟಿದೆ. ಸೊ ಅದಕ್ಕೆ ನಾನು ಇನ್ನೊಂದು 300 ಪಾಯಿಂಟ್ ಯಾಕೆ ಇಡ್ತಾಯಿದ್ದೀನಿ ಅಂದರೆ ಇಲ್ಲಿ ಸೈಕಾಲಜಿಕಲ್ ನಂಬರ್ ಇದೆ, ಓಕೆನಾ. ಸೊ ನಾಳೆಗೆ ಹೇಗೆ ವರ್ಕ್ ಮಾಡ್ತೀರಾ ಅಂತ ಅನ್ನೋದು ಹೇಳ್ತೀನಿ. ಆಮೇಲೆ ನಿನ್ನೆ ಹೇಗೆ ವರ್ಕ್ ಮಾಡೋಕ್ಕೆ ಹೇಳಿದ್ದೆ ಅಂತಂತಂದರೆ ನಾನು ನಿಮ್ಗೆ ಹೇಳಿದ್ದೆ ಏನು ಅಂತಂತಂದರೆ 750 ಹತ್ರ ಏನಾದರೂ ಓಪನ್ ಆಯಿತು, ಗ್ಯಾಪ್ ಡೌನ್ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ. ಸೊ ಒಂಚೂರು ಮೇಲೆ ಬರೋಕ್ಕೆ ಬಿಡಿ 750 ಹತ್ರ, ಓಕೆ. 700 ಹತ್ರ ಏನಾದರೂ ಓಪನ್ ಆದರೆ 750 ಹತ್ರ ಬಂದರೆ, ಓಕೆ, 750 ಹತ್ರ ಬಂದರೆ ಟಾರ್ಗೆಟ್ ಮಾಡಿ 630 ಟಾರ್ಗೆಟ್ ಅಂತ ಹೇಳಿದ್ದೆ. ಸೊ ಅದನ್ನು ಕೊಟ್ಟಿದೆ, ಅದಕ್ಕಿಂತಲೂ ಜಾಸ್ತಿನೂ ಕೊಟ್ಟಿದೆ, ಓಕೆನಾ. ಸೊ ಕ್ಲಿಯರ್ ಆಗಿತ್ತು. ಮೇಲ್ಗಡೆ ಅಂತೂ ಕಾಲ್ ಆಪ್ಷನ್ ಅಂತೂ ಟೋಟಲ್ ಅವಾಯ್ಡ್ ಮಾಡೋಕ್ಕೆ ಹೇಳಿದ್ದೆ, ಓಕೆ. ಸೊ ನಾಳೆ ಬೈ ಚಾನ್ಸ್ ಏನಾದರೂ ಮತ್ತೆ ಮಾರ್ಕೆಟ್ ಏನಾದರೂ ಇಲ್ಲೇನಾದರೂ ಸಿಕ್ತು ಅಂದ್ಕೊಳ್ಳಿ, ಓಕೆನಾ. ಬೈ ಚಾನ್ಸ್ ಏನಾದರೂ 23,500 ಹತ್ರ, ಓಕೆ, 500 ಹತ್ರ ಅಥವಾ 480 ಹತ್ರ 470 ಹತ್ರ ಎಲ್ಲೇ ಸಿಗಲಿ, ಓಕೆನಾ. ಆಸ್ಪಾಸ್ ಎಲ್ಲಾದರೂ ಸಿಕ್ಕರೆ ಮತ್ತೆ ನಾನು ಫರ್ದರ್ ಏನು ಮಾಡ್ತೀನಿ, ಮತ್ತು ನಾನು ಈ ಟಾರ್ಗೆಟನ್ನು ತೊಗೊಳ್ಳಿಕ್ಕೆ ಅದೇ ಹೇಳಿದ್ನಲ್ಲ 320 ಟಾರ್ಗೆಟು, ಇಲ್ಲಾಂದರೆ 350 ಟಾರ್ಗೆಟು. ಸೊ ಕಾಲ್ ಅಂತೂ ಅವಾಯ್ಡೇ ಮಾಡ್ತೀನಿ ಈ ಮಂತಲ್ಲಿ. ಸ್ವಲ್ಪ ಚೂರು ಕಾಲ್ ಅವಾಯ್ಡೇ ಮಾಡಿ. ಮಾರ್ಕೆಟ್ ಎಷ್ಟು ಮೇಲೆ ಹೋಗುತ್ತೆ ಮೇಲೆ ಹೋಗಿಬಿಡಿ. ಒಂದು 2-3 ಕ್ಯಾಂಡಲ್ ಬಂತು ಅಂತಂದರೆ ಪುಟ್ ಬೈ ಮಾಡಿ. ಇದೇನಾದರೂ ಬ್ರೇಕ್ ಮಾಡಿತ್ತು ಅಂತಂದರೆ ಇಲ್ಲಿಂದ ಪುಟ್ಟಿಂದ ಕಂಪ್ಲೀಟಾಗಿ ಎಕ್ಸಿಟ್, ಓಕೆನಾ. ಆದರೂ ಕಾಲ್ ಕಡೆ ಅವಾಯ್ಡೇ ಮಾಡಿ, ಯಾಕಂದ್ರೆ ಮೇಲೆ ಹೋಗ್ತಾ ಇದ್ದರೆ ಸಿಕ್ಕಾಕೊಳಿಸುತ್ತೆ ನಿಮಗೆ, ಹೌದಾ. ಸಿಕ್ಕಾಕ್ಸ್ಕೊಳಕ್ಕೆ ಮೇಲೆ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಮೇಲೆ ಹೋಗ್ಬೇಕಾದ್ರೆ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಈ ಮಂತ್ ಏನಿಡಿ ಸೇಲ್ ಆನ್ ರೈಸ್, ಓಕೆ. ಸೇಲ್ ಆನ್ ರೈಸ್ ಎಷ್ಟು ಮೇಲೆ ಹೋಗುತ್ತೆ ನೀವು ಸೇಲ್ ಮಾಡೋಕ್ಕೆ ಟ್ರೈ ಮಾಡಿ, ಎಷ್ಟು ಮೇಲೆ ಹೋಗುತ್ತೆ ಅಷ್ಟು ಸೇಲ್ ಮಾಡೋಕ್ಕೆ ನೋಡಿ. ಬಟ್ ಮೇಲೆ ಹೋಗ್ತಾ ಇದೆ ಅಂದ್ಕೊಳ್ಳಿ, ಒಂದು 2-3 ಕ್ಯಾಂಡಲ್ ರೆಡ್ ಆಗಿಬಿಡಿ. ರೆಡ್ ಆಗಿಬಿಟ್ಟು ಮತ್ತೆ ಒಂದು ಟೆಸ್ಟ್ ಮಾಡಿ, ಈ ರೀತಿ ಪ್ಯಾಟರ್ನ್ ಹೇಳ್ತಾ ಇರ್ತೀನಿ, ಆ ರೀತಿ ಆದ್ರೂ ಒಳ್ಳೆಯದು. ಇಲ್ಲ ಡಬಲ್ ಬಾಟಮ್ ಆದ್ರೂ ಒಳ್ಳೆಯದೇ, ಓಕೆನಾ. ಈ ರೀತಿ ಡಬಲ್ ಬಾಟಮ್ ಇಲ್ಲಿ ನೋಡಿ, ಇಷ್ಟು ಒಂಚೂರು ಇದು ಆಗುತ್ತೆ, ಗ್ಯಾಪು ಇರುತ್ತೆ, ಒಂದೊಂದು ಸತಿ ಇಲ್ಲೇ ಬಂದು ಇಲ್ಲೇ ಬೀಳುತ್ತೆ. ಆ ರೀತಿ ಏನಾದರೂ ಬಂದರೆ ಫರ್ದರ್ ಮತ್ತೆ ಪುಟ್ ಕಡೆ ನೋಡ್ಕೊಳ್ಳಿ. ನಮ್ಮದೇನಿದೆ ಟಾರ್ಗೆಟು 150
100 ರೂಪೀಸ್ ಟಾರ್ಗೆಟ್ ಇದೆ. ಓಕೆನಾ. ಸೊ ಇದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ನಾಳೆ ಏನಾದರೂ ನಾನು ಅದೇ ಹೇಳ್ತಿದ್ದೀನಲ್ಲ 500 ಹತ್ರ ಏನಾದರೂ ಸಿಕ್ತು ಅಂದ್ಕೊಳ್ಳಿ, ಯಾಕಂದರೆ 400 ಹತ್ರ ಆಲ್ಮೋಸ್ಟ್ ಬರ್ತಾಯಿದೆ. ಸೊ ಕ್ಯಾರಿ ಫಾರ್ವರ್ಡ್ ಯಾರೂ ಮಾಡೋಕ್ಕೆ ಹೋಗಬೇಡಿ. ನಾಳೆ ಎದ್ದ ತಕ್ಷಣ ಬೇಗ ತೊಗೊಳಿಕ್ಕೆ ಹೋಗಬೇಡಿ, ನಾಳೆ ವೇಟ್ ಮಾಡಿ. ನಾಳೆ ಯಾಕಂದರೆ ಡಿ ಕೆ ಬೇರೆ ಇರೋಲ್ಲ. 500 ಹತ್ರ ಬಂತು ಅಂದ್ಕೊಳ್ಳಿ, 530 SL ಇಟ್ಕೊಳ್ಳಿ. ಓಕೆ, ಮತ್ತು ಫರ್ದರ್ ಕೆಳಗಡೆ ಕೂತ್ಕೊಳ್ಳಿ. ಟಾರ್ಗೆಟ್ ಬಂದುಬಿಟ್ಟು 350 ಆಗಿರುತ್ತೆ. ಓಕೆನಾ. 350, ಅಕಸ್ಮಾತ್ 320 ಅದು ಬ್ರೇಕ್ ಆದರೆ ಮತ್ತು ನಾಳೆ ನೋಡ್ಕೊಳೋಣಂತೆ. ಬಟ್ 18ನೇ ತಾರೀಕು ನೀವು ಸ್ವಲ್ಪ ಕೈಯಲ್ಲಿ ಹಿಡ್ತಾ ಇರಲಿ. ಒಂದೊಂದೇ ಲಾಟಲ್ಲಿ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನಾನು ಟೆಲಿಗ್ರಾಮ್ನಲ್ಲಿ ಹಾಕ್ತಾ ಇರ್ತೀನಿ, ಅಲ್ಲಿ ನಾನು ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ. ಓಕೆನಾ. ಸೊ ಡೇ ಕ್ಯಾಂಡಲ್ ನೋಡ್ಬಿಡೋಣ. ಡೇ ಕ್ಯಾಂಡಲ್ ಅಂತೂ ಇದೆ ಆಲ್ಮೋಸ್ಟ್, ಅದೇ ಹೇಳಿದ್ನಲ್ಲ, ಮಂತ್ ಎಂಡು ಇಲ್ಲಿವರೆಗೂ ಬರುತ್ತೆ. ಬಟ್ ನಾಳೆನೋ ಒಂದು ಏನಾದರೂ ಒಂದು ಈ ರೀತಿ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಿರಬೇಕು ಅಂತ ಅನಿಸುತ್ತೆ ಇಲ್ಲಿಂದ 500ಇಂದ. ಓಕೆನಾ. ಇಲ್ಲಿನೂ ಫಿಲ್ ಮಾಡುತ್ತೆ ರೆಡ್ ಕ್ಯಾಂಡಲ್ಲೇ. ಸೊ ವೀಕ್ ಕ್ಯಾಂಡಲ್ ಅಂತೂ ಹೇಳಿಬಿಟ್ಟಿದ್ದೀನಿ, ವೀಕ್ಲಿ ಅಂತೂ ಏನು ಅಂತ ಇದು ಇಲ್ಲ. ಓಕೆ, ಇಲ್ಲಿವರೆಗೂ ಬರೋ ಚಾನ್ಸಸ್ ಕಾಣಿಸ್ತಾ ಇದೆ. ಅದೇ ಹೇಳಿದ್ನಲ್ಲ ನಾನು ನಿಮಗೆ 20 to 930. ಓಕೆ, 930, 950. ಸೊ ಇಲ್ಲೊಂದು ಸೈಕಾಲಜಿಕಲ್ ನಂಬರ್ ಇದೆ, ಇದನ್ನು ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಫರ್ದರ್ ಈ ಟ್ರೇಡ್ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಬಟ್ ನಾಳೆ ಮಾತ್ರ 23 ಟಾರ್ಗೆಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. 23K ಬೈ ಮಾಡೋದಾಗಲಿ ಅದು ಮಾಡೋದಾಗಲಿ ಔಟ್ ಆಫ್ ದ ಮನಿ ಬೈ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.